ಆರೋಪಿ ದರ್ಶನ್ರಿಗೆ ಸಂಬಂಧಪಟ್ಟ ಹಾಗೆ ಈಗಷ್ಟೇ ಕೋರ್ಟ್ನಿಂದ ಆದೇಶ ಬಂದಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ವಿಚಾರಣೆ ನಡೆಸಿ ಇವತ್ತಿಗೆ ತೀರ್ಪು ಕಾಯ್ದಿರಿಸಲಾಗಿತ್ತು. ಆ ತೀರ್ಪು ಇವತ್ತು ಪ್ರಕಟ ಆಗಿದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದಿಲ್ಲ, ಪರಪ್ಪನ ಅಗ್ರಹಾರ ಜೈಲಲ್ಲೇ ಮುಂದುವರಿತಾರೆ. ಯಾವುದೇ ಕಾರಣಕ್ಕೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಿಲ್ಲ. ಆ ಅರ್ಜಿಯನ್ನು ವಜಾ ಮಾಡಲಾಗಿದೆ ಅಂತ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದರ ಜೊತೆಗೆ ಮತ್ತೂ ಒಂದು ತೀರ್ಪಿನಲ್ಲಿ ಉಲ್ಲೇಖಿಸಿರೋದು, ಮುಂದೆ ಏನಾದರೂ ಅಂತಹ ಸನ್ನಿವೇಶಗಳು ಸೃಷ್ಟಿಯಾದರೆ, ಅಂದರೆ ಈ ಹಿಂದೆ ರಾಜಾತಿಥ್ಯ ಪ್ರಕರಣಗಳೇನು ಬಾರಿ ಸದ್ದು ಮಾಡಿತ್ತಲ್ಲ, ಅಂಥದ್ದೇನಾದರೂ ಕಂಡು ಬಂದರೆ, ಅವಶ್ಯಕತೆ ಕಂಡು ಬಂದರೆ ಆಗ ಅದನ್ನು ಪರಿಗಣಿಸಬಹುದು. ಸದ್ಯಕ್ಕೆ ಇಲ್ಲೇ ಇರ್ತಾರೆ ಪರಪ್ಪನ ಅಗ್ರಹಾರದಲ್ಲಿ. ವಕೀಲರಾದಂತಹ ಸುನಿಲ್ ಕುಮಾರ್ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸುನಿಲ್ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಬೆಳಗ್ಗೆ ಕೂಡ ನಿಮ್ಮೊಟ್ಟಿಗೆ ಮಾತಾಡಿದೆ ನಾನು. ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ವಿಚಾರ ಮತ್ತೆ ಕನಿಷ್ಠ ಸೌಲಭ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನ ಆದೇಶ ಬಂದಿದೆ. ಮೊದಲಿಗೆ ಏನು ಹೇಳ್ತೀರಿ? ಯಾಕೆ ಈ ಆದೇಶ ಕೊಟ್ಟಿದೆ ಅಂದ್ರೆ, ಈಗ ದರ್ಶನ್ ಅವರ ಟ್ರಯಲ್ ಬೆಂಗಳೂರಲ್ಲಿ ಶುರು ಆಗುತ್ತೆ ಮತ್ತು ಅನೇಕ ಸಂದರ್ಭಗಳಲ್ಲಿ ಫಿಸಿಕಲಿ ದರ್ಶನ್ ಅವರು ಕೋರ್ಟ್ ನಲ್ಲಿ ಹಾಜರಿರ್ಬೇಕಾಗ್ತದೆ. ಎವಿಡೆನ್ಸ್ ಆಗ್ಬೋದು, ಕ್ರಾಸ್ ಎಕ್ಸಾಮಿನೇಷನ್ ಆಗ್ಬೋದು, ಅವ್ರನ್ನ ಬಾಕ್ಸ್ ನಿಲ್ಲಿಸಿ ಕ್ವಶನ್ಸ್ ಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ. ಎಷ್ಟೋ ಜನ ವಿಟ್ನೆಸ್ ಗಳು ಬರ್ತಾರೆ. ಹಾಗಾಗಿ ಬಳ್ಳಾರಿ ಜೈಲಿಂದ ಕಂಟಿನ್ಯೂಸ್ ಆಗಿ ಪ್ರತಿ ಸಲ ಬೆಂಗಳೂರು ಕರ್ಕೊಂಡ್ ಬರುವಂತದ್ದು ನಮ್ಮ ಪೊಲೀಸ್ ಇಲಾಖೆ ಕೂಡ ಲಾಜಿಸ್ಟಿಕಲ್ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ. ಮತ್ತು ಈ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೋಗಿ ಭೇಟಿ ಮಾಡ್ಲಿಕ್ಕೂ ಕೂಡ ತುಂಬಾ ತೊಂದರೆ ಆಗುತ್ತೆ. ಎಲ್ಲವನ್ನೂ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇದರಿಂದ ಡಿಲೇ ಆಗಬಾರದು ಟ್ರಯಲ್ ಅನ್ನೋ ಉದ್ದೇಶದಿಂದ ಇವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡುವಂತದ್ದು ಬೇಡ. ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶದಲ್ಲಿ ಸ್ಪಷ್ಟವಾಗಿ ಸೀರಿಯಸ್ ರೆಗ್ಯುಲೇಷನ್ಸ್ ಇದೆ. ಹಾಗಾಗಿ ಬಳ್ಳಾರಿಗೆ ಶಿಫ್ಟ್ ಮಾಡೋದು ಬೇಡ, ಬೆಂಗಳೂರಿನಲ್ಲಿ ಇರಲಿ. ಬಟ್ ಒಂದು ಪಕ್ಷ ದರ್ಶನ್ ಅವ್ರ ಮೇಲೆ ಏನಾದ್ರು ಫರ್ದರ್ ಅಲಿಗೇಷನ್ಸ್ ಬಂದ್ರೆ ಇಲ್ಲೇ ಬೆಂಗಳೂರಿನಲ್ಲೂ ಕೂಡ ಮತ್ತೆ ಪುನರಾವರ್ತನೆಯಾಗಿ ಅವರು ಸ್ಪೆಷಲ್ ಸ್ಟೇಟಸ್ ನ ಉಪಯೋಗಿಸಿಕೊಂಡು ಬೇರೆ ಖೈದಿಗಳ ಜೊತೆ ಶಾಮೀಲಾಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲೇನಾದ್ರೂ ಇನ್ವಾಲ್ವ್ ಆಗ್ತಿದ್ದಾರೆ ಅಂತ ಕೋರ್ಟ್ ಗಮನಕ್ಕೆ ಬಂದ್ರೆ ಆಗ ಖಂಡಿತವಾಗ್ಲೂ ಇವರನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆದೇಶ ಕೊಡ್ತಾರೆ. ಸರ್, ಇನ್ನು ಜೈಲ್ ಮ್ಯಾನ್ಯುಯಲ್ ನಲ್ಲಿ ಇರುವಂತಹ ಸೌಲಭ್ಯಗಳನ್ನು ಕೊಡಬೇಕು, ಅದನ್ನ ಕಿತ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ದರ್ಶನ್ ಬೆಳಗ್ಗೆ ಏನ್ ಮಾತಾಡಿದ್ರು ಅದನ್ನು ಪರಿಗಣಿಸಿ ಈ ಆದೇಶ ಕೊಟ್ಟಿರಬಹುದು ಅಂತೀರಾ? ಖಂಡಿತ. ಯಾಕಂದ್ರೆ ದರ್ಶನ್ ಅವರು ಮನವಿಯನ್ನು ಮಾಡಿದ್ರು ಮತ್ತು ಅವರ ವಕೀಲರು ಕೂಡ ಅದನ್ನು ಕೂಡ ಅನೇಕ ಸಲ ನ್ಯಾಯಾಧೀಶರ ಗಮನಕ್ಕೂ ತಂದಿದ್ರು. ಜೈಲಿನಲ್ಲಿ ಸಹಜವಾದಂತ ನಮ್ಮ ಕರ್ನಾಟಕ ಪ್ರಿಸನ್ ರೂಲ್ಸ್ 1974 ಅಂತ ರೂಲ್ಸ್ ಇದೆ ಮತ್ತು ಮ್ಯಾನ್ಯುಯಲ್ ಕೂಡ ಇದೆ. ಜೈಲ್ ಮ್ಯಾನ್ಯುಯಲ್ ಸಹಜವಾದಂತ ಒಂದು ಊಟ, ಒಳ್ಳೆ ಪ್ರಿಸನ್ ಅಲ್ಲಿ ಇರುವಂತ ಊಟ ಮತ್ತು ಬಟ್ಟೆ ಮತ್ತು ಮಲಗಲಿಕ್ಕೆ ಒಂದು ಬೆಡ್ಶೀಟ್ ಮತ್ತು ದಿಂಬು ಮತ್ತು ಒಂದು ಹಾಸಿಗೆ ಮತ್ತು ಓಡಾಡ್ಲಿಕ್ಕೆ ಆಚೆ ಬಿಸಿಲು ಮತ್ತು ವ್ಯಾಯಾಮಕ್ಕೊಂದು ಅವಕಾಶ, ಇವೆಲ್ಲವೂ ಕೂಡ ಪ್ರಿಸನ್ ರೂಲ್ಸ್ ನಲ್ಲಿ ಎಲ್ಲ ಖೈದಿಗಳಿಗೆ ಕೊಟ್ಟಿದ್ದಾರೆ. ಮತ್ತು ದರ್ಶನ್ ಅವರಿಗೆ ಅಂಡರ್ ಟ್ರಯಲ್ ಅಂತ ಕ್ಲಾಸಿಫೈ ಮಾಡ್ತಾರೆ. ಅವರು ಕಾನ್ವಿಕ್ಟ್ ಆಗಿ ಕ್ಲಾಸಿಫೈ ಮಾಡ್ತಾರೆ. ಕಾನ್ವಿಕ್ಟ್ ಅಂದ್ರೆ ಯಾರಿಗೆ ಪನಿಷ್ಮೆಂಟ್ ಆಗಿದೆಯೋ ಅವರು ಕಾನ್ವಿಕ್ಟ್, ಅವ್ರು ಕಾನ್ವಿಕ್ಟ್ ಅಲ್ಲ. ಹಾಗಾಗಿ ಅಂಡರ್ ಟ್ರಯಲ್ ಪ್ರಿಸನರ್ ಇದ್ದಾರೆ. ಬಟ್ ಮರ್ಡರ್ ಕೇಸ್ನ ಆರೋಪಿಗಳನ್ನ ಬಿಟ್ಟು ಬೇರೆ ಎಲ್ಲ ಆರೋಪಿಗಳಿಗೆ ಅವರ ಪರ್ಸನಲ್ ಬಟ್ಟೆನ ಹಾಕೋಬಹುದು, ಕಲರ್ ಬಟ್ಟೆಗಳನ್ನ ತರಿಸಬಹುದು, ಮನೆಯಿಂದ ಬೆಡ್ಶೀಟು ದಿಂಬು ಎಲ್ಲವನ್ನೂ ಮನೆಯಿಂದ ತರಿಸ್ಕೋಬಹುದು. ಆದ್ರೆ ಮರ್ಡರ್ ಪ್ರಕರಣಗಳಲ್ಲಿ ಯಾರು ಆರೋಪಿ ಇರ್ತಾರೋ ಅವ್ರಿಗೆಲ್ಲವೂ ಕೂಡ ಜೈಲ್ನವರೇ ಸಪ್ಲೈ ಮಾಡಬೇಕು ಅಂತ ಪ್ರಿಸನ್ ರೂಲ್ಸ್ ಇದೆ. ಹಾಗಿದ್ದಾಗ ಇವ್ರು ಯಾಕೆ ಕೊಡ್ತಿಲ್ಲ? ಇವರಿಗೆ ಸರಿಯಾದಂತ ದಿಂಬು ಕೊಡಲ್ಲ, ಸರಿಯಾದಂತ ಹಾಸಿಗೆ ಕೊಡ್ತಿಲ್ಲ, ಒಂದು ರೂಮಲ್ಲಿ ಕೂಡ ಹಾಕ್ತಾರೆ ಮತ್ತು ಬಿಸಿಲು ಬೀಳ್ತಿಲ್ಲ. ಇವೆಲ್ಲವನ್ನು ಮನಗಂಡು ನ್ಯಾಯಾಧೀಶ ಹೇಳಿದ್ದಾರೆ, ಕಾನೂನಾತ್ಮಕವಾಗಿ ಪ್ರಿಸನ್ ರೂಲ್ಸ್ ಏನ್ ಹೇಳುತ್ತೋ ಅದನ್ನು ಫಾಲೋ ಮಾಡಿ ಅಂತ ಸ್ಪಷ್ಟವಾಗಿ ಜೈಲ್ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಈಗ ಜೈಲಿಂದನೇ ಇವರಿಗೆ ಬಟ್ಟೆಗಳನ್ನು ಕೊಡಬೇಕು, ಇವ್ರು ಹೊರಗಿಂದ ತರಿಸ್ಕೊಳ್ಳೋದಕ್ಕೆ ಈಗಲೂ ಅವಕಾಶ ಇರೋದಿಲ್ಲ, ಎಲ್ಲೂ ಚಾನ್ಸ್ ಇಲ್ಲ. ಎಲ್ಲವೂ ಕೂಡ ಜೈಲ್ ಅಧಿಕಾರಿಗಳೇ ಕೊಡಬೇಕು. ಬೆಡ್ಶೀಟ್ ಆಗ್ಬೋದು, ಬಟ್ಟೆ ಆಗ್ಬೋದು, ದಿಂಬ ಆಗ್ಬೋದು ಮತ್ತು ಓಡಾಡ್ಲಿಕ್ಕೆ ಅವಕಾಶ ಆಗ್ಬೋದು. ಸೆಪರೇಟ್ ಆಗಿ ಹಿಂದೆ ಕೂಡ ಜೈಲಲಿತ ಅವ್ರನ್ನು ಕೂಡ ಕನ್ವಿಕ್ಟ್ ಆಗಿ ಅವ್ರನ್ನ ಒಳಗಡೆ ಇಟ್ಟಾಗ್ಲೂ ಕೂಡ ಅವ್ರಿಗೂ ಕೂಡ ಸಮಸ್ಯೆ ಆಗಿ ನನ್ಗೆ ಓಡಾಡ್ಲಿಕ್ಕೆ ಆಗ್ತಿಲ್ಲ, ಕಾಲು ಊದ್ಕೋತಿದೆ ಅಂತ ಅವರು ನ್ಯಾಯಾಲಯಕ್ಕೆ ಮನವಿ ಮಾಡಿದಾಗ ಅವ್ರಿಗೂ ಕೂಡ ಒಂದು ಹೊರಾಂಗಣದಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ನ್ಯಾಯಾಲಯ ಕೂಡ ಆಗ್ಲೂ ಆರ್ಡರ್ ಮಾಡಿತ್ತು. ಸಿಮಿಲರ್ಲಿ ದರ್ಶನ್ ಅವ್ರ ಪ್ರಕರಣದಲ್ಲೂ ಕೂಡ ದರ್ಶನ್ ಅವ್ರಿಗೆ ಅನೇಕ ಆರೋಗ್ಯ ಸಮಸ್ಯೆಗಳಿದೆ, ಅವರು ಒಂದು ಆಪರೇಷನ್ ಮಾಡಿಸ್ಕೋಬೇಕು ಅಂತಿದ್ರು. ಅದ್ ಬಿಟ್ಟು ವೈಯಕ್ತಿಕವಾಗಿ ಒಂದೇ ಕಡೆ ಒಬ್ಬ ಮನುಷ್ಯ ಮೂಲೆಯಲ್ಲಿ ಕೂತಾಗ ಅವನೇನ್ ಮಾಡ್ತಾನೆ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಗೋದ್ರೆ ನಾಳೆ ಇನ್ಯಾವುದಾದ್ರೂ ಕಾಯಿಲೆಗಳಿಗೆ ಒಳಪಟ್ರೆ ಆಗ ಜೈಲ್ ಅಥಾರಿಟೀಸು ಕೋರ್ಟ್ಗೆ ಆನ್ಸರಬಲ್ ಆಗ್ತಾರೆ. ಹಾಗಾಗಿ ಎಲ್ಲ ಖೈದಿಗಳು ಕೊಟ್ಟಂಗೆ ಇವ್ರಿಗೂ ಈಕ್ವಲ್ ಟ್ರೀಟ್ಮೆಂಟ್ ಪ್ರಿಸನ್ ರೂಲ್ಸ್ ಪ್ರಕಾರ ಕೊಡಿ ಅಂತ ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಸೊ ಇದಿಷ್ಟು ಇವತ್ತಿನ ತೀರ್ಪಿನಲ್ಲಿ ಏನಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರಾದಂತಹ ಸುನಿಲ್ ಕುಮಾರ್ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತಾಡ್ತಾ ಇದ್ರು. ಜೈಲಿನ ಮ್ಯಾನ್ಯುಯಲ್ ಅಂತ ಇರುತ್ತೆ, ಯಾವ ಕೈದಿಗಳನ್ನು ಹೇಗೆ ನಡೆಸ್ಕೊಳ್ಬೇಕು, ಶಿಕ್ಷೆ ಪ್ರಕಟ ಆಗಿ ಅಪರಾಧಿ ಅಂತ ಆತನನ್ನು ಘೋಷಿಸಾದ ಮೇಲೆ ಆ ಕೈದಿಗಳನ್ನು ಹೇಗೆ ನಡೆಸ್ಕೊಳ್ಬೇಕು, ಇನ್ನು ವಿಚಾರಣಾಧೀನ ಕೈದಿಗಳಾಗಿದ್ದರೆ ಅವರನ್ನು ಹೇಗೆ ನಡೆಸ್ಕೊಳ್ಬೇಕು, ಈ ವಿಚಾರಣಾಧೀನ ಕೈದಿಗಳ ಪೈಕಿ ಮರ್ಡರ್ ಕೇಸ್ನಲ್ಲಿ ಆರೋಪಗಳು ಕೇಳಿ ಬಂದಿದ್ದು ವಿಚಾರಣಾಧೀನ ಕೈದಿಗಳಾಗಿದ್ದರೆ
ಅವರನ್ನು ಪ್ರತ್ಯೇಕವಾಗಿ ಹೇಗೆ ನಡೆಸ್ಕೊಳ್ಬೇಕು, ಇದೆಲ್ಲದಕ್ಕೂ ಕೂಡ ರೂಲ್ ಬುಕ್ನಲ್ಲಿದೆ. ಜೈಲಿನ ಮ್ಯಾನ್ಯುವಲ್ನಲ್ಲಿ ಇದೆಲ್ಲದಕ್ಕೂ ಕೂಡ ನಿಯಮಗಳಿದ್ದಾವೆ. ಅದರ ಹಾಗೆ ನಡೆಸ್ಕೊಳ್ತಾ ಹೋಗಬೇಕಾಗತ್ತೆ. ಆದರೆ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಏನಿತ್ತು, ಬಹಳ ಅಂದರೆ ಬಹಳ ಗಂಭೀರವಾಗಿ ತಗೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ ಅದನ್ನು ಜೈಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳು. ಸೊ ಹೀಗಾಗಿ ದರ್ಶನ್ರನ್ನ ಬಹಳ ಕಠಿಣದ ಪರಿಸ್ಥಿತಿಗೆ ದೂಡಿದ್ರು. ಕನಿಷ್ಠ ಸೌಲಭ್ಯಗಳನ್ನು ಕೋರ್ಟ್ಗೆ ಹೋಗಿ ಪಡೆದುಕೊಳ್ಬೇಕಾಗಿ ಬಂತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.